ನಮಸ್ತೆ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಅನೇಕ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ. ಸರ್, ನೀವು ಲಾಸ್ಟ್ ಟೈಮ್ ಟಿ ಪರೀಕ್ಷೆ ಬರೆದಿದ್ರಲ್ಲ, ಸೊ ಅದರದ್ದು ನಿಮ್ಮದು ಬುಕ್ ಲಿಸ್ಟನ್ನು ಒಂದು ಬಾರಿ ತೋರಿಸ್ಬಿಡಿ ಸರ್ ಅಂತ. ಮತ್ತು ಜೊತೆಗೆ ಆ ಬುಕ್ ಲಿಸ್ಟ್ ನಮಗೂ ಕೂಡ ಹೆಲ್ಪ್ ಆಗ್ತಾವ, ಸೊ ನಾವು ಹೆಂಗೆ ಓದ್ಬೇಕು ಸರ್ ಅನ್ನೋದನ್ನು ಕೂಡ ಕೇಳಿದ್ರಿ. ನೀವು ಯಾವ ರೀತಿಯಾಗಿ ಒಂದು 90 ಡೇಸ್ ಒಳಗೆ ಟಿನ ಪ್ರಿಪ್ರೇಷನ್ ಮಾಡಿ ಚೆನ್ನಾಗಿ ಸ್ಕೋರ್ ಮಾಡಿದ್ರಿ ಸರ್, ಆ ಒಂದು ವಿಧಾನವನ್ನು ನಮ್ಗೆ ಹೇಳ್ಕೊಟ್ರೆ ಬಹಳ ಉಪಯೋಗ ಆಗ್ತೈತಿ. ನಾವು ಬರುವಂಥ ಎಕ್ಸಾಮ್ಸ್ ಒಳಗೆ ನಾನು ಟಿ ಪಾಸ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಮತ್ತು ಇವಾಗ ಎಲ್ಲ ಎಕ್ಸಾಮ್ಸ್ ಕೂಡ ಟಿ ಮಾನಿಟರಿ ಮಾಡಿರೋದು ನಿಮಗೂ ಕೂಡ ಗೊತ್ತೇ ಇದೆ. ಸೊ ನೀವು ಕೂಡ ಪಾಸ್ ಮಾಡೋದಲ್ಲ, ಸ್ಕೋರ್ ಕೂಡ ಮಾಡ್ಬೋದು ಮೋರ್ ದೆನ್ 100. ಬಟ್ ಇಲ್ಲಿ ಕನ್ಸಿಸ್ಟೆನ್ಸಿ ಹಾರ್ಡ್ ವರ್ಕ್ ಇದ್ರೆ ಸ್ಟಾರ್ಟ್ ಮಾಡ್ಬೋದು. ನೇರವಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾನು ಬುಕ್ ಲಿಸ್ಟ್ ಅನ್ನು ತೋರಿಸ್ತೀನಿ, ದೆನ್ ನಾನು ಯಾವ ರೀತಿಯಾಗಿ ಓದಿದೆ ಅದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಸೊ ನಾನು ಫಸ್ಟಿಗೆ ಸೈಕಾಲಜಿಗೆ ಬಂದುಬಿಟ್ಟು, ಸೈಕಾಲಜಿ ವಿಷಯ ಅನ್ನೋದು ಇರ್ತೈತಿ. ಇದು 30 ಅಂಕಕ್ಕೆ ಇರ್ತೈತಿ. ಪೇಪರ್ 1 ಆಗಲಿ ಪೇಪರ್ 2 ಆಗಲಿ. ನಾನು ಇದು ಓಲ್ಡ್ ವರ್ಷನ್ ಇದೆ, ವಾಮದೇವಪ್ಪ ಅವ್ರದ್ದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಇದು ಬಹಳ ಚೆನ್ನಾಗಿದೆ ಬುಕ್. ಇದರಲ್ಲಿ ಸುಮಾರು ಹಳೆ ವರ್ಷನ ಆಗಿರೋದ್ರಿಂದ ಸುಮಾರು 8 ಅಧ್ಯಾಯಕ್ಕಿಂತ ಹೆಚ್ಚಿಗೆ ಅದಾವ. ಸೊ ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ 9 ಅಧ್ಯಾಯಗಳಿದಾವ, ಬಟ್ ಆದರೆ 8 ಅಧ್ಯಾಯಗಳನ್ನು ಓದ್ಕೊಳ್ರಿ. 9ನೇ ಅಧ್ಯಾಯ ಮಾರ್ಗದರ್ಶನ ಮತ್ತು ಸಲಹೆ ಅಷ್ಟೊಂದು ಪರಿಣಾಮಕಾರಿ ಉಪಯೋಗ ಆಗೋದಿಲ್ಲ, ಅದನ್ನು ಬಿಟ್ಟು ನೀವು ಓದ್ಕೊಳ್ಳಿ. ಆಮೇಲೆ ಈ 8 ಅಧ್ಯಾಯಗಳನ್ನು ನೀವು ಸರಿಯಾಗಿ ಓದ್ರಿ, ಬಹಳ ಉಪಯೋಗ ಇದೆ. ಅದರಲ್ಲೂ ವಿಶೇಷವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಪೀಠಿಕೆ ಮತ್ತು ಆ ಬೆಳವಣಿಗೆ ಮತ್ತು ವಿಕಾಸ ಆಗಿರಬಹುದು, ಕಲಿಕೆ ಮತ್ತು ವಿಶಿಷ್ಟ ಮಕ್ಕಳ 8 ಅಧ್ಯಾಯಗಳು ಬಹಳ ಇಂಪಾರ್ಟೆಂಟ್ ಇದೆ. ಇದನ್ನ ನೀವೇನ್ ಮಾಡಬೇಕು ಅನ್ನೋದು, ಹೆಂಗೆ ಓದಬೇಕು ಅನ್ನೋದಾದ್ರೆ ವೆರಿ ಸಿಂಪಲ್. ಪ್ರತಿಯೊಂದು ಒಂದು ಪಾಠಕ್ಕೆ ನೀವೇನು ಮಾಡಬೇಕು, ಒಂದೊಂದು ಡೇಟನ್ನು ಹಾಕೊಳ್ರಿ. ಇಟ್ ಮೀನ್ಸ್ ಒಂದೊಂದು ಡೇಟ್ ಅನ್ನೋಕ್ಕಿಂತ ಒಂದೊಂದು ಡೇಟ್ ಹಾಕೊಂಡ್ಬಿಡ್ರಿ. ಸೊ ಅಲ್ಲಿ 8 ಅಧ್ಯಾಯಗಳದಾವ ಅಂದ್ರೆ 8 ದಿನದೊಳಗೆ ಮುಗಿದು ಬಿಡಬೇಕಿದು ಬುಕ್. ಸೊ ಫಸ್ಟ್ಗೆ ಗ್ಲಾನ್ಸ್ ಮಾಡಿ, ಓವರ್ ಆಲ್ ಮಾಡಿ. ಓಕೆನಾ, ಓವರ್ ವ್ಯೂ ಅಂತಂದ್ರೆ ಯಾವ್ಯಾವ ಪುಟದೊಳಗೆ ಬುಕ್ ಒಳಗೆ ಏನೇನು ಕೊಟ್ಟಿದ್ದಾರೆ, ಏನೇನಿದೆ ಅಂತ ಅದನ್ನೆಲ್ಲ ಫಸ್ಟ್ ನೆನಪಿ ತಲೆಯೊಳಗೆ ಇಟ್ಕೊರಿ. ಸೆಕೆಂಡ್ ಟೈಮ್ ಓದಾಗತ್ತಾಗ ಸೊ ಈ ರೀತಿ ಅಂಡರ್ಲೈನ್ ಮಾಡಿ ಮತ್ತೆ ಸ್ವಲ್ಪ ಹೈಲೈಟ್ ಮಾಡಿ ಓದ್ತಾ ಹೋಗಿ. ಇದೇನು ದೊಡ್ಡ ವಿಷಯ ಏನಲ್ಲ. ಮತ್ತೆ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಕ್ವಶನ್ ಪೇಪರ್ ಕೂಡ ಬಿಡಿಸ್ತಾ ಹೋಗಬೇಕು. ಸೊ ನಾನು ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಬುಕ್ ಯಾವ ಸಜೆಸ್ಟ್ ಮಾಡ್ತೀನಿ ಅನ್ನೋದಾದ್ರೆ ಈ ಪುಸ್ತಕ. ಓಕೆ, ಇದು ಕೂಡ ವಾಮದೇವಪ್ಪ ಅವರು ಬರೆದಾರೆ. ಇದು ಪ್ರಶ್ನಾಕೋಶ ಇದೆ. ಸೊ ಇದರಲ್ಲಿ ಕೂಡ 9 ಅಧ್ಯಾಯಗಳದಾವ. ಸೊ ಅದರೊಳಗೆ 8 ಅಧ್ಯಾಯದ ಪ್ರಮುಖ ಪ್ರಶ್ನೆಗಳು ಕೂಡ ಅದಾವ. ಸೊ ನಾ ಏನು ಮಾಡ್ತಿದ್ದೆ ಅಂತಂದ್ರೆ ಎವ್ರಿ ಡೇ ಒಂದು 5 to 6 ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ತಿದ್ದೆ. ಭಾಳ ಹೆಲ್ಪ್ಫುಲ್ ಆಗ್ತಿತ್ತು ನನಗೆ ಎಕ್ಸಾಮ್ಸ್ ಅಲ್ಲಿ. ಮೋರ್ ದೆನ್ 20-25 ಮೇಲೆ ಸ್ಕೋರ್ ಬರಲಿಕ್ಕೆ ಸೈಕಾಲಜಿ ಈ ಬುಕ್ ಮೇನ್ ರೀಸನ್ ಆಗಿದೆ. ಸೊ ಅದಕ್ಕೋಸ್ಕರ 2 ಬುಕ್ ತಗೊಳ್ಳಿ. ಆದರೆ ಇದು ಸ್ವಲ್ಪ ಹಳೆ ವರ್ಷನ್ ಆಗಿದೆ. ಇದನ್ನ ನೀವು ಹೊಸ ವರ್ಷನದ್ದು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀವಿ, ನೀವು ಅದನ್ನು ತೋರಿಸ್ತೀನಿ. ಓಕೆ, ಸೊ ದೆನ್ ಸೆಕೆಂಡ್ ಬಂದ್ಬಿಟ್ಟು ನಾನು ಕನ್ನಡ ಬೋಧನಾಶಾಸ್ತ್ರಕ್ಕೆ ನನ್ನದೇ ಅಂತ ಒಂದು ನೋಟ್ಸ್ ಕೂಡ ಮಾಡಿದ್ದೆ. ಮತ್ತೆ ಆ ಜೊತೆಗೆ ನಾನು ಒಂದು PDF ಅನ್ನು ನೋಡಿ ನೋಟ್ಸ್ ಮಾಡಿರೋದನ್ನು ನಿಮ್ಗೆ ಆ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ತಗೊಳ್ಳಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಭಾಳ ಹೆಲ್ಪ್ಫುಲ್ ಆಕೈತಿ ನಿಮಗೆ, ಬಹಳ ಈಸಿ ಇದೆ. ಮತ್ತು ಒಂದು ಇಂಗ್ಲೀಷ್ ಪೆಡಗಾಗಿ ಕೂಡ, ಇಂಗ್ಲೀಷ್ ಬೋಧನಾಶಾಸ್ತ್ರ ಕೂಡ ಇದರೊಳಗೆ ಮಾಡಿದೆ ನಾನು 2. ಸೊ ಅಲ್ಲಿ ಬಂದಾಗ ಸ್ವಲ್ಪ ಎಕ್ಸಾಮ್ಸ್ ಟೈಮ್ ಬಂದಾಗ ನಾನು ಇದನ್ನು ಸ್ವಲ್ಪ ರಿವಿಷನ್ ಮಾಡ್ತೀನಿ, ಹೆಲ್ಪ್ಫುಲ್ ಆಕೈತಿ. ಇದೆಲ್ಲ ಕೂಡ ಇಷ್ಟು ಏನು ಬರ್ದಿಲ್ಲ ನಾನು, ಬಟ್ ಮೇನ್ ಮುಖ್ಯವಾಗಿರೋದನ್ನು ಬರೆದಿದ್ದೇನೆ. ಮತ್ತು ಕ್ವಶನ್ ಪೇಪರ್ಸನ್ನು ಜಾಸ್ತಿ ಬಿಡಿಸ್ತಾ ಇದ್ದೀನಿ ನಾನು. ಸೊ ನಿಮ್ಗೆ ಅದು ಭಾಳ ಹೆಲ್ಪ್ಫುಲ್ ಆಕೈತಿ. ಇನ್ನು ಸೋಷಿಯಲ್ ಸೈನ್ಸ್ ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ಸೋಷಿಯಲ್ ಸೈನ್ಸ್ ಆಗಿರ್ತದೆ. ಸೊ ಹೀಗಾಗಿ ಸೋಷಿಯಲ್ ಸೈನ್ಸನ್ನು ನಾನು ಪ್ರಿಫರ್ ಮಾಡಿದ್ದೆ. ಯಾವುದು ಸೈನ್ಸ್ ಇದೆಯಲ್ಲ, ಸೊ ಸೈನ್ಸ್ ವಿಧಾನ ಕೂಡ ಹೇಳ್ತೀನಿ ನಾನು. ಇವಾಗ ನಾನು ಸೋಷಿಯಲ್ ಸೈನ್ಸ್ ನಿಮಗೆ ಇಲ್ಲಿ ನೋಡ್ತಾ ಇದ್ದೀನಿ ನೀವು. ಇದು 7ನೇ ತರಗತಿ ಇದು, ಮತ್ತು ಇದೇ ರೀತಿಯಾಗಿ ಇದು 10ನೇ ತರಗತಿ ಇದು, ಮತ್ತು ಇದೇ ರೀತಿಯಾಗಿ ಇದು ಕೂಡ 12ನೇ ತರಗತಿ ಭಾರತ ಸಮಾಜ ವಿಜ್ಞಾನ, ದಟ್ ಇಸ್ ಭಾರತ ಇತಿಹಾಸ. ಸೊ ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ, ನೀವು ಟಿಗಷ್ಟೇ ಓದೋದಾದ್ರೆ ಫಸ್ಟಿಗೆ ನೀವು ಬೇಸಿಕ್ ಬುಕ್ಸ್ 6ರಿಂದ 10ನೇ ತರಗತಿಯ ಪುಸ್ತಕವನ್ನು ಓದ್ಕೊಳ್ಳಿ, ಬಹಳ ಹೆಲ್ಪ್ಫುಲ್ ಆಕೈತಿ. ಇದನ್ನು ಹೆಂಗೆ ಓದಬೇಕು ಅಂತ ಅನ್ನೋದಾದ್ರೆ ನೀವೇನು ಮಾಡಬೇಕು, ಇಲ್ಲಿ ಕೂಡ ಅಂದರೆ 6ರಿಂದ 10ನೇ ತರಗತಿಗೆ 10 ಪುಸ್ತಕಗಳದಾವ. ಪ್ರತಿ ಕ್ಲಾಸಿಗೆ 2 ವಿಭಾಗವನ್ನು ಮಾಡಿದ್ದಾರೆ. ಸೊ ನೀವು ಏನು ಮಾಡಬೇಕು, ವೆರಿ ಸಿಂಪಲ್. ಒಂದೊಂದು ಬುಕ್ಕಿಗೆ ನೀವೇನು ಮಾಡ್ಬೇಕಂತಂದ್ರೆ ಒಂದು 2 ಡೇಸ್ ಕೊಡಬೇಕಾಗ್ತೈತಿ. ಒಂದು ಮೀನ್ಸ್ ಫಸ್ಟ್ ರೀಡಿಂಗ್ ಏನು ಮಾಡಬೇಕು, ಗ್ಲಾನ್ಸ್ ಮಾಡ್ತಾ ಹೋಗಬೇಕು, ಇಂಪಾರ್ಟೆಂಟ್ ಇರೋದು ಅಂಡರ್ಲೈನ್ ಮಾಡ್ತಾ ಹೋಗಬೇಕು. ಸೊ ಒಂದು 20 ಡೇಸಲ್ಲಿ ಫಸ್ಟ್ ರೀಡಿಂಗ್ ಮುಗಿತೈತಿ. ಸೆಕೆಂಡ್ ರೀಡಿಂಗಿಗೆ ನೀವು ಸ್ವಲ್ಪ ಇನ್ ಡೀಟೇಲ್ ಆಗಿ ಡೀಪ್ ಆಗಿ ಓದ್ತಾ ಹೋಗಬೇಕಾಗೈತಿ. ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ತಾ ಇದ್ದೀರಿ, ಕ್ವಶನ್ಸ್ಗಳು ಬಹಳ ಡೀಪ್ ಆಗಿ ಕೂಡ ಬರ್ತಿದಾವ. ಮತ್ತು ಸ್ಟೇಟ್ಮೆಂಟ್ ಮೇಲೆ ಹೇಳಿಕೆ ಮೇಲೆ ಬರೋದ್ರಿಂದ ಸಾಮಾನ್ಯವಾಗಿ ಇವು ರೆಫರ್ ಮಾಡ್ತೀನಿ. ಸೊ ಇದು ಬಿಟ್ಟು ನೋಟ್ಸ್ ಕೂಡ ನಾನು ಇನ್ನೂ ರೆಡಿ ಮಾಡ್ತಾ ಇದ್ದೀನಿ. ನೋಟ್ಸ್ ರೆಡಿ ಮಾಡಿದರೆ ನಿಮಗೆ ಶೇರ್ ಮಾಡ್ತೀನಿ. 100% ಚೆನ್ನಾಗಿ ನೀವು ಓದಬಹುದು. ಮತ್ತು ಇಸ್ವಿಗಳಾಗಿರ್ಬಹುದು, ಮತ್ತು ಕದನಗಳು, ಮತ್ತು ಪುಸ್ತಕಗಳಾಗಿರ್ಬೋದು, ಒಪ್ಪಂದಗಳಾಗಿರ್ಬಹುದು, ಮತ್ತು ಜೊತೆಗೆ ಸರ್ಕಾರದ ಯೋಜನೆಗಳಾಗಿರಬಹುದು. ಮತ್ತು ವೆರಿ ಇಂಪಾರ್ಟೆಂಟ್ ಥಿಂಗ್ ಅನ್ನೋದಾದರೆ ಇಲ್ಲಿ ಯಾರು ಯಾರಿಗೆ ಯಾವಾಗ ಏನಾಯಿತು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಕೈತಿ. ಸೊ ನೀವು ಅದನ್ನು ಸಮಾಜ ವಿಜ್ಞಾನ ವಿಷಯದೊಳಗೆ ಓದಬೇಕು. ಜಾಗ್ರಫಿಗೆ ಬರೋದಾದರೆ ನದಿ, ಮಣ್ಣು ವ್ಯವಸ್ಥೆ, ಮಣ್ಣಿನ ಬಗ್ಗೆ ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಅಕ್ಷಾಂಶ ಮತ್ತು ರೇಖಾಂಶದ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ ಇರ್ತೈತಿ. ಇನ್ನು ಜೊತೆಗೆ ಭಾರತಕ್ಕೆ ಕೆಲವೊಂದಿಷ್ಟು ಏನಿದಾವ, ಇವಾಗ ಸೈಕ್ಲೋನ್ ಹೆಸರುಗಳದಾವ, ಚಂಡಮಾರುತ ಬೇರೆ ಬೇರೆ ಹೆಸರುಗಳದಾವ.
ಸೊ ಅವನ್ನೆಲ್ಲ ನಾವು ಏನು ಮಾಡಬೇಕು, ನೆನಪಿಟ್ಕೊಳ್ಬೇಕಾಗತ್ತಿ. ಮತ್ತೆ ಪದೇ ಪದೇ ರಿವಿಷನ್ಸ್ ಮಾಡಬೇಕಾಗತ್ತಿ. ಸುಮಾರು ಒಂದು 6 ರಿಂದ 7 ಬಾರಿ ರಿವಿಷನ್ಸ್ ಮಾಡ್ಬೋದು ನೀವು ಒಂದು 90 ಡೇಸ್ ಒಳಗೆ. ಜಾಸ್ತಿ ನಾನು ಇದಕ್ಕೆ ಫೋಕಸ್ ಕೊಟ್ಟಿದ್ದೆ. ಎಕ್ಸಾಮ್ ಟೈಮ್ ಬಂದಾಗ ನಾನು ಸ್ವಲ್ಪ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಒತ್ತು ಕೊಟ್ಟಿದ್ದೆ. ಇನ್ನು ಮುಂದೆ ಬರೋದಾದ್ರೆ ಕನ್ನಡ ಗ್ರಾಮರ್ಗೆ ಏನು ಮಾಡಬೇಕು ಅನ್ನೋದಾದ್ರೆ, ಕನ್ನಡ ಗ್ರಾಮರ್ಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ನಾನು ಈ PDF ಅನ್ನು ನಾನು ಫಾಲೋ ಮಾಡಿದೆ. ಈ PDF ಲಿಂಕ್ ಕೂಡ ನಾನು ಉಚಿತವಾಗಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ರೆಫರ್ ಮಾಡಬಹುದು. ಬಟ್ ಏನು ರೆಫರ್ ಮಾಡಬೇಕು, ಕ್ವಶನ್ ಪೇಪರ್ಸ್ ತಗೋಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತಗೊಂಡು ಅದ್ರಾಗ ಫಸ್ಟ್ ಲಿಸ್ಟ್ ಡೌನ್ ಮಾಡ್ತಾ ಹೋಗ್ಬೇಕು ನೀವು. ಈ ವರ್ಷ ಇದನ್ನು ಕೇಳಿದ್ರು, ಸೆಕೆಂಡ್ ಇಯರ್ ಇದನ್ನು ಕೇಳಿದಾರ, ಥರ್ಡ್ ಇಯರ್, ಸೊ ಇವಿಷ್ಟು ಲಿಸ್ಟ್ ಡೌನ್ ಮಾಡಿ ಇದರಲ್ಲಿ ಯಾವ್ದು ರಿಪೀಟೆಡ್ ಆಗಿದಾವ ಮತ್ತೆ ನಿಮ್ಗೆ ಯಾವ್ದು ಬಹುಮುಖ್ಯ ಅನಿಸುತ್ತಲ್ಲ ಅವಷ್ಟೇ ಟಾಪಿಕ್ ಏನು ಮಾಡಬೇಕು, ಒಂದು ಸಪ್ರೇಟ್ ಅಂತ ಒಂದು ನೋಟ್ಬುಕ್ ತಗೊಂಡು ಅದರಲ್ಲಿ ನೀವು ನೋಟ್ಸ್ ಮಾಡ್ತಾ ಹೋಗಬೇಕು. ಸೊ ಇದು ನೆಕ್ಸ್ಟ್ ಎಕ್ಸಾಮ್ ಕೂಡ ಹೆಲ್ಪ್ ಆಕೈತಿ, ಅದೇ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಕೈತಿ. ಆದರೆ ನಾನು ಒಂದೇ ಬುಕ್ ಅನ್ನು ಕೂಡ ಫಾಲೋ ಮಾಡ್ತೀನಿ, ಒಂದೇ ನೋಟ್ಸ್ ಅನ್ನು ಕೂಡ ಫಾಲೋ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಇವನ್ ಇದೇ ರೀತಿ ಕೂಡ ಇಂಗ್ಲೀಷ್ ಕೂಡ ಏನಾಗ್ತಾ ಈಗ ಫಿಗರ್ ಆಫ್ ಸ್ಪೀಚ್ ಕೂಡ ಕೇಳ್ತಾ ಇದ್ದಾರೆ, ಆಕ್ಟಿವೈಸ್ ಪ್ಯಾಸಿವೈಸ್ ಕೇಳ್ತಾ ಇದ್ದಾರೆ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಕೇಳ್ತಾ ಇದ್ದಾರೆ. ಸೊ ಇವಿಷ್ಟು ಲಿಸ್ಟ್ ಡೌನ್ ಮಾಡಿ ಇದ್ರದ್ದು ಕೂಡ ಸ್ವಲ್ಪ ನೋಟ್ಸ್ ಮಾಡ್ಕೋಬಹುದು ನೀವು. ಇದನ್ನ ನೋಟ್ಸ್ ಮಾಡ್ತಾ ಹೋದ್ರೆ ನಿಮ್ಗೆ ಬಹಳ ಈಸಿ ಆಕೈತಿ. ಮತ್ತೆ ನೀವು TET ಸ್ಕೋರ್ ಮಾಡೋದಷ್ಟೇ ಅಲ್ಲೇ ಪಾಸ್ ಕೂಡ ಮಾಡಬಹುದು. ಇನ್ನು ಲಾಸ್ಟ್ ಆಫ್ ದ ಬಹಳ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ಎಕ್ಸಾಮ್ಸ್ ಬಿಫೋರ್ಗೆ ಒಂದು 20 ಡೇಸ್ ಇದೆ ಅಂತಂದ್ರೆ ರಿವಿಷನ್ ಸ್ಟಾರ್ಟ್ ಮಾಡಿರಬೇಕು. ಓಕೆನಾ, ಇನ್ನೂ ಸ್ಟಿಲ್ ನಾನು ಓದ್ತಾ ಇದ್ದೀನಿ ಅನ್ನೋದಾದ್ರೆ ನಿಮಗೆ ಬಹಳಷ್ಟು ಏನಿರ್ತೈತಿ ಅಂತಂದ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಇರಂಗಿಲ್ಲ ಯಾವುದೇ ಸಬ್ಜೆಕ್ಟ್ ಬಗ್ಗೆ, ಬಹಳ ಡೌಟ್ಸ್ ಇರ್ತಾವ. ನೀವು ಡೌಟ್ಸ್ ಇಟ್ಕೊಂಡು ಏನಾದರೂ ಎಕ್ಸಾಮ್ ಬರಲಿಕ್ಕೆ ಹೋದ್ರಿ, ಅಫ್ಕೋರ್ಸ್ ನಿಮಗೆ ಅಲ್ಲಿ ಯಾವುದೇ ಎಕ್ಸಾಮ್ಸ್ ಚೆನ್ನಾಗಿ ಆಗೋದಿಲ್ಲ, ನಿಮ್ಗೆ ಗೊತ್ತಿದೆ. ಸೊ ಅದರ್ ಥಿಂಗ್ ದಟ್ ನೀವು ಬಿಫೋರ್ ಎಕ್ಸಾಮ್ಗಿಂತ ಮೊದಲು ನೀವು ಮಾಕ್ ಟೆಸ್ಟ್, ಮಾಡೆಲ್ ಟೆಸ್ಟ್ಗಳನ್ನು ಎಲ್ಲಾದರೂ ಕೋಚಿಂಗ್ ಸೆಂಟರ್ ಕಂಡಕ್ಟ್ ಮಾಡ್ತಿದ್ದಾರೆ. ನೀವು ಮಾಡೆಲ್ ಟೆಸ್ಟನ್ನು ಬರೀಬಹುದು. ಅಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡೋದಾಗಿರ್ಬೋದು, ಎಕ್ಸಾಮದ್ದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಾಗಿರ್ಬೋದು, ಇವೆಲ್ಲ ಹೆಲ್ಪ್ಫುಲ್ ಆಗ್ತಾವ. ಅದನ್ನು ನಾನು ಕೂಡ ಮಾಡಿದ್ದೀನಿ, ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಮಾಡಿದ್ದೇನಿಲ್ಲ. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ನಾನು. ಅದರ್ ಥಿಂಗ್ ದಟ್ ಲಾಸ್ಟ್ಗೆ ನೀವು OMR ಶೇಡ್ ಮಾಡುವಂತಹ ಬಂದುಬಿಟ್ಟು OMR ಶೇಡನ್ನು ಭಾಳ ಸ್ಪೀಡಾಗಿ ಕೂಡ ಮಾಡಬೇಕಾಗ್ತೈತಿ, ಮಿಸ್ಟೇಕ್ ಆಗ್ಲಂಗೆ ಮಾಡಬೇಕಾಗತ್ತಿ. ಸೊ ಅದಕ್ಕೆ OMR ಶೇಡನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. OMR ಕಾಪೀಸನ್ನು ನೀವು ಒಂದಿಷ್ಟು ಮನೆಗೆ ತೊಗೊಂಬಂದು ಪ್ರಾಕ್ಟೀಸ್ ಮಾಡಿ. ಇದೇನು ದೊಡ್ಡ ಎಕ್ಸಾಮ್ಸ್ ಅಲ್ಲ ಅಂದ್ರೂ ಕೂಡ ಸೊ ಇಲ್ಲಿ ಒಂದೊಂದು ಪಾಯಿಂಟನ್ನು ನಾವು ಮಿಸ್ಟೇಕ್ ಮಾಡ್ಕೋಬಾರ್ದು. ಕೊನೆಗೆ ಒಂದು ಮಾತು ಹೇಳ್ತಾರ, ಸೊ ನೀನು ನಿನ್ನ ತಪ್ಪುಗಳ ಇಟ್ಕೊಂಡು ದೇವರ ಕಡೆ ಚೆನ್ನಾಗಿ ಪ್ರತಿಫಲ ಬರಲಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದ್ರೆ ನಿನ್ನ ತಪ್ಪುಗಳೇನೆ ಏನಾಗಿರ್ತಾವ, ಅಲ್ಲಿ ನಿನ್ನ ಮಿಸ್ಟೇಕ್ಸ್ಗಳಾಗಿರ್ತಾವ. ನೀನು 100% ತಪ್ಪು ಮಾಡ್ದಂಗೆ ನೋಡ್ಕೊಂಡ್ರೆ 100% ರಿಸಲ್ಟ್ ನೀನು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ನಿನ್ನ ಕಡೆ ತಪ್ಪುಗಳನ್ನ ಇಟ್ಕೊಂಡು ನೀನು ಇಲ್ಲ ಸರ್ ನನಗೆ ಬಹಳಷ್ಟು ಮಾರ್ಕ್ಸ್ ಬರಬೇಕಿತ್ತು, ಮೋಸ ಆಗಿದೆ, ಕ್ವಶನ್ ಪೇಪರ್ಸ್ ಟಫ್ ಬರ್ತಾ ಇದೆ ಸರ್, ನಾನು ಏನು ಮಾಡಲಿ ಅನ್ನೋದು. ಸೊ ಇದೆಲ್ಲ ತಪ್ಪಾಕೈತಿ ಅನ್ನೋದು ನನ್ನ ಪ್ರಕಾರ ತಪ್ಪು. ನಾವು ಶಿಕ್ಷಕರಾಗೋರು ಅಂತಂದ್ರೆ ಅವರು ಕ್ವಶನ್ ಪೇಪರ್ಸ್ ಟಫ್ ಮಾಡೇ ಮಾಡ್ತಾರೆ. ಇಷ್ಟು ವರ್ಷ ಏನು ಮಾಡಿಲ್ಲ, ಬಟ್ ಇನ್ಮೇಲೆ ಕೂಡ ಟಫ್ ಮಾಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಯಾವುದು ಕೂಡ ಈಸಿ ಬರಂಗಿಲ್ಲ. ಇವನ್ ಬೋಧನಾ ಶಾಸ್ತ್ರ ಹಿಡ್ಕೊಂಡು ಸಮಾಜ ವಿಜ್ಞಾನ ಆಗಿರ್ಬೋದು ಮತ್ತು ವಿಜ್ಞಾನ ಅಭ್ಯರ್ಥಿಗಳಿಗೆ ಏನು ಹೇಳ್ತೀನಿ ಅಂತಂದ್ರೆ 6 ರಿಂದ 12ನೇ ತರಗತಿ ಟೆಕ್ಸ್ಟ್ ಬುಕ್ಸ್ ಅನ್ನು ಓದ್ಕೊಳ್ಳಿ. ವಿಶೇಷವಾಗಿ 8 ರಿಂದ 12ನೇ ತರಗತಿ ಟೆಕ್ಸ್ಟ್ ಬುಕ್ಗಳು ಬಹಳ ಮುಖ್ಯವಾಗಿರ್ತವೆ. ಸೊ ಒಂದು ಟಾಪಿಕ್ ಅನ್ನು ಇನ್ ಡೀಟೇಲ್ ಆಗಿ ಓದ್ಕೊಳ್ಳಿ. ಇವನ್ ನಿಮ್ಗೆ HST ಹೈಸ್ಕೂಲ್ಗೆ ಮತ್ತು ವಸತಿ ಶಾಲೆಯ ಶಿಕ್ಷಕರಾಗಲು ಬಹಳ ಹೆಲ್ಪ್ಫುಲ್ ಆಗ್ತಾವ. ಸೊ ಇದನ್ನ ನೀವು ಬಹಳ ನೆನಪಿಟ್ಕೊಳ್ಬೇಕಾಗ್ತೈತಿ. ಇವನ್ ಪೇಪರ್ 1 ಕೂಡ ಇಂಪಾರ್ಟೆಂಟ್. ಈಗಿನ PSTRಗೆ ಕಂಪಲ್ಸರಿ ಪೇಪರ್ 1 ಪಾಸ್ ಆಗಿರಬೇಕು. PSTR ಮತ್ತು HSTR ಮತ್ತು UPSTR ಇವೆಲ್ಲ ರಿಕ್ರೂಟ್ಮೆಂಟ್ ಆಗೋದ್ರಿಂದ ನಿಮಗೆ ಇದು ಬಹಳ ಅವಶ್ಯಕತೆ ಇದೆ, ನೀವು ಅದನ್ನು ಮಿಸ್ ಮಾಡ್ಕೊಳ್ಳಂಗೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಕೈತಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಉಪಯೋಗ ಆಗಬಹುದು ಅನ್ನೋ ಸಂಬಂಧ ಮಾಡಿದ್ದೀನಿ. ಅವ್ರಿಗೆ ಕೂಡ